ಇನ್ಮೇಲೆ ಬೆಂಗಳೂರಿಗರಿಗೆ ಬಿಡಿಎ ಸೈಟ್ ಮರೀಚಿಕೆ ಅಂತಾನೆ ಹೇಳ್ಬೋದು. ಬಡವರಿಗೆ ಸಿಗಬೇಕಾದಂತ ಸೈಟುಗಳು ದುಡ್ಡಿದ್ದವರ ಪಾಲಾಗ್ತಾ ಇದೆ. ಬಿಡಿಎ ಹೊಸ ನಿಯಮಗಳಿಗೆ ಬೆಂಗಳೂರಿಗರಿಗೆ ಆತಂಕ ಹೆಚ್ಚಾಗಿದೆ. 16 ವರ್ಷಗಳಿಂದ ಅರ್ಜಿ ಹಾಕಿದ್ರೂ ಕೂಡ ಸೈಟ್ ಸಿಗ್ತಾ ಇಲ್ಲ. ಕಡ್ಡಾಯ ಬೆಂಗಳೂರು ವಾಸ ನಿಯಮವನ್ನ ಬಿಡಿಎ ಅಧಿಕಾರಿಗಳು ಕೈಬಿಟ್ಟಿದ್ದಾರೆ. ಬೆಂಗಳೂರಿನ ವಾಸಿಗಳಲ್ಲಿದ್ದರೂ ಕೂಡ ಸೈಟ್ ಪಡೆಯೋದಕ್ಕೆ ಅವಕಾಶ ಕೊಡಲಾಗಿದೆ. 10 ವರ್ಷ ಬೆಂಗಳೂರಿನಲ್ಲಿ ವಾಸ ಮಾಡಬೇಕು ಅನ್ನುವ ನಿಯಮ ಕಡ್ಡಾಯ ಇತ್ತು. ಆ ನಿಯಮವನ್ನ ಈಗ ಕೈಬಿಡೋದಕ್ಕೆ ಬಿಡಿಎ ಮುಂದಾಗಿದೆ. ನಿಯಮ ನಿಬಂಧನೆಗಳಲ್ಲಿ ಬದಲಾವಣೆ ತರೋದಕ್ಕೆ ಬಿಡಿಎ ಮುಂದಾಗಿದೆ. ಇದರಿಂದ ಬೆಂಗಳೂರು ಹೊರವಲಯದಲ್ಲಿ ಅಂದ್ರೆ ಬೆಂಗಳೂರಿಗರು ಅಲ್ಲದೇ ಇದ್ರೂ ಕೂಡ ಅವರಿಗೂ ಕೂಡ ಸೈಟ್ ಪಡೆಯೋದಕ್ಕೆ ಅವಕಾಶ ಕೊಟ್ಟಂತಾಗಿದೆ. ಬಿಡಿಎ ನಿಯಮ ಸಡಿಲಿಕೆಗೆ ಬೆಂಗಳೂರಿಗರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 16 ವರ್ಷಗಳಿಂದ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ರೂ ಕೂಡ ಇನ್ನೂ ಕೂಡ ಸೂರಿನ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಬಿಡಿಎ ಹೊಸ ನಿಯಮದಿಂದ ಹೊರ ರಾಜ್ಯದವರಿಗೆ ಅನುಕೂಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಹಳೆ ನಿಯಮಗಳನ್ನ ಮುಂದುವರಿಸಬೇಕು, ಕೂಡಲೇ ಹೊಸ ನಿಯಮವನ್ನ ಹಿಂಪಡಿಬೇಕು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ನಾಗರಿಕರು ಒತ್ತಾಯ ಮಾಡ್ತಿದ್ದಾರೆ. ಒಂದ್ ಕಡೆ ಬಿಡಿಎ ಹೊಸ ನಿಯಮವನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ, ಮತ್ತೊಂದು ಕಡೆ ಬೆಂಗಳೂರಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಬಿಡಿಎ ಅನ್ನೋದು ಬಡವರಿಗೆ ಸೂರು ಅನ್ನೋ ಒಂದು ಕಲ್ಪನೆಯಿಂದ ಈ ಬಿಡಿಎ ಹೆಚ್ಚಿನ ಒಂದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸೈಟ್ ಹಂಚಿಕೆ ಒಂದು ಪ್ರಾರಂಭ ಮಾಡಿತ್ತು. ಈ ಹಿಂದೆ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಜಯಕರ್ ಜಯರಾಮ್ ಅವರು ಹಲವಾರು ಬೆಂಗಳೂರು, ಕರ್ನಾಟಕದವರಿಗೆ ಒಂದು ಈ ಅದ್ಭುತ ಒಂದು ಸೈಟ್ಗಳನ್ನು ಹಂಚಿಕೆ ಮಾಡಿದರು. ಮತ್ತು 10 ವರ್ಷ ಬೆಂಗಳೂರಲ್ಲಿ ಯಾರು ವಾಸವಾಗಿರ್ತಾರೋ ಮತ್ತು ಅದಕ್ಕೆ ನೋಟ್ರಿ ಕೊಡಬೇಕು ಅನ್ನೋದು ಒಂದು ರೂಲ್ ಇತ್ತು. ಆ ರೂಲನ್ನು ಈಗ ತೆಗೆದುಹಾಕಿದ್ದಾರೆ. ಈಗ ಬಿಡಿಎ ಅದನ್ನು ತೆಗೆದುಹಾಕ್ಬಿಟ್ಟು ಈ 10 ವರ್ಷ ವಾಸ ಇಲ್ಲದಿದ್ದವರು ಯಾರು ಬೇಕಾದ್ರೂ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದೊಂದು ಕಾನೂನು ಮಾಡ್ತಾ ಇದ್ದಾರೆ. ಇದು ತಪ್ಪು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು 50% ಜನಕ್ಕೆ ಬೆಂಗಳೂರಲ್ಲಿ ಒಂದು ಸೈಟ್ ಇಲ್ಲ, ಮನೆ ಇಲ್ಲ, ವಾಸ ಇಲ್ಲ. ಈ ರೀತಿ ಒಂದು ನಿರ್ಮಾಣ ಇದೆ, ಈ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಇದೀಗ ಬಿಡಿಎ ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ. ಈ ಹೊಸ ನಿಯಮದಿಂದ ಬೆಂಗಳೂರು ನಿವಾಸಿಗರಿಗೆ ಇನ್ಮುಂದೆ ಬಿಡಿಎ ಸೈಟ್ ಮರೀಚಿಕೆ ಅಂತಾನೆ ಹೇಳ್ಬೋದು ಅಲ್ವಾ? ಖಂಡಿತವಾಗ್ಲೂ ನೈನಾ, ಏನಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇತ್ತೀಚೆಗೆ ಫ್ಲಾಟ್ ಮೇಳಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಹಳೆ ನಿಬಂಧನೆಗಳು ಏನಿತ್ತು ಅದನ್ನ ಈಗ ತೆಗೆದುಹಾಕಿರುವಂತದ್ದು. ಅಂದ್ರೆ ಸೈಟ್ ಆಗಿರ್ಬೋದು ಮತ್ತೆ ಫ್ಲಾಟ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಗ್ರಾಹಕರು ಅರ್ಜಿ ಸಲ್ಲಿಸೋದಕ್ಕೆ ಕೆಲವೊಂದು ಷರತ್ತುಗಳನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಕಲಾಗಿತ್ತು. ಮುಖ್ಯವಾಗಿ ಅದರಲ್ಲಿ ಷರತ್ತುಗಳೇನಂತಂದ್ರೆ ಬೆಂಗಳೂರಿನಲ್ಲಿ 10 ವರ್ಷ ವಾಸವಾಗಿರ್ಬೇಕು, ಅದಕ್ಕೆ ದೃಢೀಕರಣವಾಗಿ ನೋಟ್ರಿಯನ್ನ ಮಾಡಿಸಿ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಹಾಕ್ಬೇಕಾಗಿತ್ತು. ಆದ್ರೆ ಇತ್ತೀಚೆಗೆ ಕಳೆದ 1 ತಿಂಗಳಿಂದ ಈಚೆಗೆ ಈ ಒಂದು ಅರ್ಜಿ ಹಾಕುವಲ್ಲಿ ನಿಬಂಧನೆಗಳನ್ನ ಬದಲಾವಣೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಹೆಚ್ಚೆಚ್ಚು ಫ್ಲಾಟ್ ಗಳನ್ನ ಸೇಲ್ ಆಗ್ಲಿ ಅನ್ನುವಂತ ಒಂದು ದೃಷ್ಟಿಯನ್ನ ಇಟ್ಕೊಂಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಈ ರೀತಿಯನ್ನ ಒಂದು ಗೈಡ್ಲೈನ್ಸ್ ಅನ್ನ ಕೈ ಬಿಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಸ್ಥಳೀಯರು ಮತ್ತೆ ಇಲ್ಲಿನ ನಿವಾಸಿಗಳಿಗೆ ಮರೀಚಿಕೆ ಆಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ದುಡ್ಡಿದ್ದವನೇ ಅರ್ಜಿಗಳನ್ನ ಹಾಕೊಂಡು ಆ ಫ್ಲಾಟ್ ಗಳನ್ನ ತೆಗೆದುಕೊಳ್ಳುವಂತದ್ದು ಮತ್ತೆ ಸೈಟ್ ಗಳನ್ನ ಪರ್ಚೇಸ್ ಮಾಡುವಂತದ್ದು ಮುಂದಾಗ್ತಾ ಇರುವಂತದ್ದು. ಯಾಕಂದ್ರೆ 16 ವರ್ಷಗಳಿಂದ ಸೈಟ್ಗೆ ಮತ್ತೆ ಫ್ಲಾಟ್ ಗಳಿಗೆ ಅರ್ಜಿಗಳನ್ನ ಹಾಕೊಂಡಿದ್ರು ಕೂಡ ಅವ್ರಿಗೆ ಇದುವರೆಗೂ ಕೂಡ ಫ್ಲಾಟ್ ಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಒಳಗಿಂದ ಒಳಗೇನೆ ಯಾರು ಹೆಚ್ಚುವರಿಯಾಗಿ ಹಣವನ್ನ ಕೊಡ್ತಾರೆ ಅಂತವರಿಗೆ ಫ್ಲಾಟ್ ಗಳನ್ನ ಕೊಡುವಂತದ್ದು, ಸೈಟ್ ಗಳನ್ನ ಕೊಡುವಂತದ್ದು ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಹಳೆ ನಿಬಂಧನೆಗಳನ್ನೇ ನಿಯಮಗಳನ್ನೇ ಮುಂದುವರಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಬೆಂಗಳೂರು ನಾಗರಿಕರು ಮಾಡ್ತಾ ಇರುವಂತದ್ದು. ಹೀಗಾಗಿ ಹೊರ ರಾಜ್ಯದಿಂದಲೂ ಬರುವಂತ ಜನರಿಗೆ ನಾಳೆನೆ ಬಂದು ಅರ್ಜಿಯನ್ನ ಹಾಕುವಂತ ಒಂದು ಅವಕಾಶವನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಕೊಡ್ತಾ ಇರುವಂತದ್ದು. ಹೀಗಾಗಿ ಈ ರೀತಿ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸ್ಥಳೀಯರಿಗೆ ಮತ್ತೆ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿ ವಾಸ ಇರುವಂತ ಜನರಿಗೆ ಮನೆಯನ್ನ ಮತ್ತೆ ಫ್ಲಾಟ್ ಗಳನ್ನ ತೆಗೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಗಗನ ಕುಸುಮ ಆಗುತ್ತೆ ಅನ್ನುವಂತ ಒಂದು ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಹೀಗಾಗಿ ಹಳೆ ನಿಬಂಧನೆಗಳನ್ನ ಮುಂದುವರಿಸಿ ಅನ್ನುವಂಥದ್ದನ್ನ ನಾಗರಿಕರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ನೈನಾ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.